ಪಾಟೀಲ್ ಆಡಿಯೋ ವಿಚಾರ ಅಂತೂ ಈಗ ಆಲ್ರೆಡಿ ನೀವು ವೈರಲ್ ಮಾಡಿಬಿಟ್ಟಿರಲ್ಲ, ಅದರಲ್ಲಿ ಏನಿದೆ? ಅದಕ್ಕೇನು ರಿಯಾಕ್ಷನ್ ಕೊಡ್ತಕ್ಕಂಥದ್ದಿಲ್ಲ. ಅವರು ಉತ್ತರನೂ ಕೊಡ್ತೀನಿ ಅಂತ ಏನೇನು ಹೇಳಿದಾರ, ಮತ್ತು ಅದ್ರ ಬಗ್ಗೆ ನಾನೇನು ಹೇಳೋದ್ರಾಗ ಆಗ್ತಿಲ್ಲ. ಮತ್ತು ಅವರೇ ಹೇಳಿದ ಮೇಲೆ ನಾನು ಹೇಳೋದ್ರಾಗ ಅರ್ಥ ಏನದ? ಈ ಪಾಲಿಟಿಕಲಿ ಎಲ್ಲನೂ ಸತ್ಯನೂ ಮಾತಾಡಬಾರ್ದಂದ್ರೆ ಕಷ್ಟ ಆಗ್ತದೆ. ಕೆಲವು ಸರ್ತಿ ಅವ್ರು ಏನು ಮಾತಾಡಿದಾರೆ ಅವ್ರಿಗೆ ಬಿಟ್ಟಿದ್ದದು. ಅವರು ಅದಕ್ಕೆ ಸ್ಪಷ್ಟೀಕರಣ ಇಲಾಖೆ ಮಂತ್ರಿನೂ ಕೊಟ್ಟಿದ್ದಾರೆ. ಇಲ್ಲ, ಅದನ್ನು ನನಗೆ ಸಂಬಂಧ ಬರೋದಿಲ್ಲ. ಬಿ ಜೆ ಪಿಯವ್ರು ಕೇಳ್ತಾ ಇದ್ದಾರೆ, ಅದಕ್ಕೆ ಸಮರ್ಥವಾಗಿ ಅವ್ರು ಉತ್ತರ ಕೊಟ್ಟೇ ಕೊಡ್ತಾರೆ. ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರಲ್ಲ, ಅವರಿಗೂ ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲೆಯಲ್ಲಿ ಕೂಡ ನಾಗಠಾಣ ಇದೊಂದು ಆರೋಪಕ್ಕೆ ಬರ್ತದೆ ಸರ್. ಮನೆ ಹಂಚಿಕೆ ವಿಚಾರದಲ್ಲಿ ಹಣ ತಗೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಸದ್ಯ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಕೇಳಿ ಬರ್ತಾ ಇದೆ ಸರ್. ನನ್ನ ಜಿಲ್ಲೆದು ನನ್ನ ನೋಟಿಸಿಗೆ ಬಂದಿಲ್ಲ, ತಿಳ್ಕೊಂಡು ಹೇಳ್ತೀನಿ ಬೇಕಾದ್ರೆ. ಅಷ್ಟು ವೈರಲ್ ಆಗ್ತಾ ಇದೆ ಸರ್. ಆಪ್ತ ಸಹಾಯಕರು ಮನೆ ವಿಚಾರ ಸಂಬಂಧಪಟ್ಟಂತೆ ನಾಗಠಾಣದಲ್ಲಿ ಯಾರಂತೂ ಇಲ್ಲ, ನನ್ನ ಗಮನಕ್ಕೆ ಅದು ಬಂದಿಲ್ಲ. ತಿಳ್ಕೊಂಡು ಹೇಳಿದರೆ ಸೂಕ್ತ, ಅದು ನನಗೆ ಗೊತ್ತಿಲ್ಲ. ನನಗೆ ನಿನ್ನೆ ತನಕ ಇವತ್ತಿನ ತನಕ ಅದಷ್ಟೇ ನೀವೇನು ಕೇಳಿದ್ರಲ್ಲ ಅದಷ್ಟೇ ಗೊತ್ತಿರೋದು. ಬೇಡಪ್ಪ ಬೇಡ. ಮೀಟಿಂಗ್ ಇವತ್ತು ಮೇನ್ ಮೀಟಿಂಗ್ ಬರೋದು ಅದೇ ಉದ್ದೇಶಕ್ಕೆ ಸದ್ಯ. ಈಗ ನಮ್ಮ ನಿಜಲಿಂಗಪ್ಪ ಸಂಸ್ಥೆ ಬಹುತೇಕ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಸಹಕಾರದಿಂದಾಗಲಿ ರೈತರ ಸಹಕಾರದಿಂದಾಗಲಿ ಈ ಸಂಸ್ಥೆ ಇವತ್ತು ಬೆಳೀತಾ ಇದೆ. ಈಗಾಗಲೇ ಈ ಸಂಸ್ಥೆ ಕಳೆದ 2 ವರ್ಷದಲ್ಲಿ ಅನೇಕ ಆ್ಯಕ್ಟಿವಿಟಿಗಳನ್ನು ನಾವು ಮಾಡಿದ್ದೀವಿ. ಹೊಸ ಹೊಸ ತಳಿಗಳ ಕಬ್ಬುಗಳನ್ನು ಸಂಶೋಧನೆ ಮಾಡಿ ರೈತರಿಗೆ ಕೊಡ್ತಕ್ಕಂಥದ್ದು, ಮತ್ತು ಅವರು ಯಾವ ರೀತಿ ಬೆಳಿಬೇಕಂತಕ್ಕಂಥದ್ದು. ಜೊತೆಗೆ ಕರ್ನಾಟಕದಲ್ಲಿ ಸಕ್ಕರೆ ಮತ್ತು ಇಥೆನಾಲ್ ಎರಡೂ ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ. ಇಡೀ ದೇಶದಲ್ಲಿ ಇವತ್ತು ನಾವು 3ನೇ ಸ್ಥಾನದಲ್ಲಿದ್ದೀವಿ. ಈ ವರ್ಷ ಒಳ್ಳೆ ಮಳೆ ಆಗಿರೋದ್ರಿಂದ ಪುನಃ 6 ಲಕ್ಷ ಹೆಕ್ಟರ್ನಷ್ಟು ಕಬ್ಬನ್ನು ನಾವು ಬೆಳಿಬೋದು ಈ ವರ್ಷ ಅಂಥೇಳಿ ಒಂದು ಅಂದಾಜು ಮಾಡಿದ್ದೀವಿ. ಮುಂದಿನ ವರ್ಷ ಪ್ರತಿಯೊಂದು ಕಾರ್ಖಾನೆಗಳು ಇತ್ತೀಚಿನ ದಿನಮಾನಗಳಲ್ಲಿ ನೀರಿನ ಕೊರತೆ ಇರೋದ್ರಿಂದ 120ರಿಂದ 150 ದೂಸು ಮಾತ್ರ ಕಬ್ಬು ನುರಿಸ್ತಾ ಇದ್ದು, 120 ದೂಸೆ ಮ್ಯಾಕ್ಸಿಮಮ್. ಆದರೆ ಈ ಸರ್ತಿ ಮಿನಿಮಮ್ ಒಂದು 150 ದೂಸು ಕಬ್ಬು ನುರಿಸ್ತಕ್ಕಂಥ ವಾತಾವರಣ ಇಡೀ ರಾಜ್ಯದಲ್ಲಿದೆ. ಒಳ್ಳೆ ರೀತಿ ಸಕ್ಕರೆ ಉತ್ಪಾದನೆ ಆಗ್ತದೆ, ಇಥೆನಾಲ್ ಕೂಡ ಉತ್ಪಾದನೆ ಆಗ್ತದೆ. ಒಂದೇ ಒಂದು ನನ್ನ ಮನವಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಕ್ಕರೆಯನ್ನು ನಿರ್ಯಾತ ಮಾಡಲಿಕ್ಕೆ ಅನುಮತಿ ಕೊಡಬೇಕು ಕಾರ್ಖಾನೆಗಳಿಗೆ. ಯಾಕಂದರೆ ಆ ಕಾರ್ಖಾನೆಗಳಿಗೆ ಏನಾದರೂ ಸ್ವಲ್ಪ ದುಡ್ಡು ಗಿಟ್ಟಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡಿದರೆ ಮಾತ್ರ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ತದೆ. ಅದನ್ನು ಕಳೆದ 2-3 ವರ್ಷದಿಂದ ನಿರ್ಯಾತ ಬಂದ್ ಮಾಡಿದರು. ಮೊನ್ನೆ ಮಾತ್ರ ಸ್ವಲ್ಪ ದಿವಸದ ಮಟ್ಟಿಗೆ ನಿರ್ಯಾತ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ರು, ಅಷ್ಟು ಮಾತ್ರ. ಅದರಿಂದ ಕಾರ್ಖಾನೆಗಳು ಸ್ವಲ್ಪ ಬದುಕೊಂಡು, ಯಾಕಂದರೆ ಕಾರ್ಖಾನೆಗಳು ಕೂಡ ಆ ಸಕ್ಕರೆ ಮಾರಿ ರೈತರ ಪೇಮೆಂಟ್ ಮಾಡಬೇಕಾಗ್ತದೆ. ಅವ್ರ ಕಡೆ ತ್ವರಿತವಾಗಿ ಕೊಡ್ತಕ್ಕಂಥ ಹಣ ಇರೋದಿಲ್ಲ, ಬ್ಯಾಂಕ್ಗಳ ಸಹಾಯ ಕೂಡ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದು, ಇವತ್ತು ನಿರ್ಯಾತ ಮಾಡಲಿಕ್ಕೆ ಅನುಮತಿ ಕೊಡಬೇಕು. ಯಾಕಂದರೆ ಇವತ್ತು ತೊಗರಿದೊಂದು ಯಾವುದೋ ಪತ್ರಿಕೆಯಲ್ಲಿ ಆರ್ಟಿಕಲ್ ಬಂದದ್ದು ನಿಮ್ಗೆ ಗೊತ್ತಿದೆ. ನಾವು ಸರ್ಪ್ಲಸ್ ತೊಗರಿ ಬೆಳೆದಾಗ ಪರರಾಷ್ಟ್ರ ತೊಗರಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇವತ್ತು ತೊಗರಿ ಬೆಳೆಗಾರರ ಬೆಲೆ ಕೂಡ ಬಿದ್ದು ಹೋಗ್ಯದ. ಇವತ್ತು 120 ರೂಪಾಯಿ ಕೆಜಿ ಇರ್ತಕ್ಕಂಥ ತೊಗರಿ ಬೆಳೆ ಇವತ್ತು ಈಗ ದೇಶದೊಳಗೆ ಇವತ್ತು 90-95 ರೂಪಾಯಿ ಮಾರ್ತಾ ಇದೆ. ಇದರಿಂದ ಭಾಳಷ್ಟು ರೈತರಿಗೆ ಹಾನಿ ಆಗ್ತದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಭಾಳ ಮೆಟಿಕ್ಯುಲಸ್ ಆಗಿ ಮಾಡಬೇಕು ಕೇಂದ್ರ ಸರ್ಕಾರ, ಆದರೆ ದುರ್ದೈವಶ ಅದು ಆಗ್ತಾಯಿಲ್ಲ.